ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅನುಭವ ಯೂಟ್ಯೂಬ್ ಚಾನಲ್. ಓಕೆ, ಈ ವ್ಲಾಗು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಶಾಪಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಯಾರ್ಯಾರು ಹೋಗ್ತಿದ್ದೀವಿ ಅಂತ ಬನ್ನಿ ಹೋಗೋಣ ನೋಡೋಣ. ನಾವು ಇವಾಗ ರಾಣೆಬೆನ್ನೂರು ಡೈರೆಕ್ಟ್ ದಾವಣಗೆರೆ ಬಸ್ಗೆ ಹೋಗ್ತಾ ಇದ್ವಿ. ಬಸ್ ತುಂಬ ರಶ್ ಇರೋದ್ರಿಂದ ನಿಂತ್ಕೊಂಡು ಹೋಗಲೇಬೇಕಾಯಿತು. ನಾವು ದಾವಣಗೆರೆಗೆ ಎಂಟ್ರಿ ಆದ ತಕ್ಷಣವೇ ತುಂಬ ಮಳೆ ಬರ್ತಾ ಇತ್ತು. ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅವರೆಲ್ಲರೂ ಬರೋರಿದ್ರು. ಸೊ ಬರೋವರೆಗೂ ನಿಂತ್ಕೊಳ್ಬೇಕಾಯ್ತು. ಅಷ್ಟರಲ್ಲೇ ಎಲ್ಲರೂ ಬಂದು ಹಾಯ್ ಮಾಡಿ ಬೇಗ ನಡ್ರಿ, ತುಂಬ ಲೇಟ್ ಆಯಿತು ಅಂತ ಹೋಗ್ತಾ ಇದ್ದೀವಿ. ನನ್ನ ತಂಗಿಗೆ ಹಾಯ್ ಮಾಡು ಇಲ್ಲ ಹೋಗಿ ಅಂತ ಹೇಳ್ತಾ ಮಾತಾಡ್ಕೊತ ಹೋಗ್ತಾ ಇದ್ದೀವಿ. ಏನೇನು ಬೇಕು ಅಂತ ಎಲ್ಲ ನೋಡ್ಕೊತಾನೆ. ಅಷ್ಟರಲ್ಲಿ ಅಲ್ಲಿ ದೇವಸ್ಥಾನ ಬಂತು. ದೇವಸ್ಥಾನಕ್ಕೆ ಕೈ ಹೋಗೋದು ಮತ್ತು ಏನು ಬೇಕು ಏನು ಬೇಡ ಅಂತೇಳಿ ಮಾತಾಡ್ಕೊತ ಇವಾಗಲೇ ನೋಡ್ಕೊತ ಹೋಗ್ತಾ ಇದ್ವಿ. ಓಕೆ, ನಾವು ಇವಾಗ ಎಲ್ಲಿ ಹೋಗ್ತಾ ಅಂದರೆ BSc ಹೋಗ್ತೀವಿ, ಚೆನ್ನಾಗಪ್ಪ ಆ್ಯಂಡ್ ಸನ್ಸ್. ಓಕೆ, ಏನು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೇಲಿ ನೆಕ್ಸ್ಟ್ ಒಂದು ಫಂಕ್ಷನ್ ಇದೆ, ಅದ್ರದ್ದು ಕೂಡ ಲಾಗ್ ಮಾಡ್ತೀವಿ. ಅದು ಎಂಟ್ರ್ ಆದ ತಕ್ಷಣ ತುಂಬ ರಶ್ ಇತ್ತು. ರಶಲ್ಲಿ ನೋಡ್ಕೊಂತ ಹೋಗ್ತಾ ಇದ್ವಿ. ಆಲ್ರೆಡಿ ಹೋಗಿದ್ವಿ. ನೆಕ್ಸ್ಟ್ ಇವಾಗ ಸೊ ಕೊಡೋರು ಅದಕ್ಕೆ ಬಂದು ತೊಗೊಳ್ತಾ ನಾವು ತೊಗೊಂಡಿದ್ದೀವಿ. ಸೊ ಕೊಡೋರ್ಗೆ ಅಷ್ಟೇ ಇದೆ, ಎಲ್ಲ ಸ್ವಲ್ಪ ತೊಗೊಳ್ತಾ ಇದ್ದೀವಿ. ಅವ್ರ ಕಡೆ ನಿಲ್ಲಿಸಿ ನಮ್ಗೆ ಬೇಕಾಗಿರೋದೆಲ್ಲ ನಾವು ನೋಡ್ಕೊಂತ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಜಾತ್ರೆ ಫುಲ್ ಎಲ್ಲ ಕಡೆ ಜಾತ್ರೆ. ಹೋಗಂಗೆ ಟಾರ್ಚಿನ ಒಳಗಡೆನೇ ಇದ್ರು, ಇನ್ನು ತೊಗೊಳ್ತಾ ಇದ್ರು ಏನೋ. ಹಾಗೆ ನಮ್ಗೆ ಇನ್ನೂ ತೊಗೊಂಡೋಗಿದ್ದು. ಸೊ ಬಂದು ಹೊರಗಡೆ ಬಂದು ಒಂದು ಸ್ವೀಟ್ ಕಾರ್ನ್ ತೊಗೊಂಡು ಸ್ವೀಟ್ ಕಾರ್ನ್ ತಿಂದು ನಮ್ಮ ಅಕ್ಕನ ಕಡೆ ಲಗೇಜ್ ಕೊಟ್ಟು ನಮ್ಗೆ ಏನೇನು ಬೇಕು ಅಂತ ಸ್ವಲ್ಪ ಲೀಸ್ಟ್ ಮಾಡ್ಕೊಂಡಿದ್ವಿ. ಅಂದರೆ ಜಾಸ್ತಿ ಏನಿಲ್ಲ. ಮತ್ತು ನಮ್ಮ ತಂಗಿಯವರು ಎಲ್ಲರೂ ಇದ್ದಾರೆ. ಸೊ ಅವ್ರಿಗೂ ಎಲ್ಲ ತೊಗೊಳೋದಿತ್ತು. ಅದಕ್ಕೆ ಅವ್ರನ್ನ ಒಂದು ಕಡೆ ನಿಲ್ಲಿಸಿ ನಮ್ಗೆ ಏನೇನು ಬೇಕು ಅಂತ ಎಲ್ಲ ನಾವು ತೊಗೊಳ್ತಾ ನೋಡ್ತಾ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲೇ ಸಂಜೆ ಆಗ್ತಾ ಬಂದಿತ್ತು. ಸ್ವಲ್ಪ ಬೇಗ ತೊಗೊಂಡ್ರಾಯ್ತು ಅಂತೇಳಿ ನಾನು ನನ್ನ ತಂಗಿ ಮುಂದೆ ಬಂದು ನಾವಿಬ್ಬರೇ ಏನೇನು ಬೇಕು ಅಂತ ನಾವು ತೊಗೊಳ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮ ಹಿಂದೆ ಎಲ್ಲರೂ ಬರ್ತಾಯಿದ್ರು. ನನಗೆ ಇಯರಿಂಗ್ಸ್ ಇಷ್ಟ. ಸೊ ಇಯರಿಂಗ್ಸ್ ನೋಡಿದೆ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬೇಡ ಅಂತಂದು ನಾನು ಸುಮ್ಮನೆ ಆದೆ. ನೆಕ್ಸ್ಟ್ ಮತ್ತೆ ಏನೇನೋ ಬೇಕಿತ್ತು. ಅವರು ನಮಗಿಂತ ಮುಂಚೆ ಬಂದು ಆಲ್ರೆಡಿ ಅವರೇನೋ ತೊಗೊಳ್ತಾ ಇದ್ರು ಬೇಕಾಗಿದ್ದು. ರಾಖಿ ಹಬ್ಬ ಅಲ್ಲ, ಸೊ ರಾಖಿಗಳು ತೊಗೊತಾ ಇದ್ವಿ. ಸಂಜೆ ಆಗ್ತು. ಇನ್ನೇನು ನಾವು ಹೊರಟ್ವಿ. ಬಸ್ ಸಿಗಲಿಲ್ಲ ನಂಗೆ ಡೈರೆಕ್ಟ್ ರಾಣೆಬೆನ್ನೂರಿಗೆ. ಸೊ ಹರಿಹರಕ್ಕೆ ಬಂದು ಹರಿಹರದಿಂದ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಹೊಳೆ ಬಂತು. ಹೊಳೆ ನೋಡಿ ಎಷ್ಟು ತುಂಬಿದೆ. ಹೊಳೆ ಇನ್ನೂ ಜಾಸ್ತಿ ತುಂಬಿತ್ತು ಹೊಳೆ. ಇವಾಗ ಇದರಲ್ಲಿ ಯಾವುದು ನಾಗರ ಪಂಚಮಿಯಲ್ಲಿ ಗಂಗಮ್ಮನ ಹೊಳೆ ಪೂಜೆ ಮಾಡ್ತಾರೆ. ಆ ಹೊಳೆ ಪೂಜೆ ಮಾಡಿದ ತಕ್ಷಣ ಕಡಿಮೆ ಆಗುತ್ತೆ. ನಾವು ಕೂಡ ಗಮನಿಸಿದ್ದೀವಿ. ಚಿಕ್ಕವರಿದ್ದಾಗ ನಾವು ಕೂಡ ಬರ್ತಿದ್ವಿ. ನಾನು ಮೊದಲೇ ಹರಿಹರದಲ್ಲಿದ್ದಾಗೆಲ್ಲ ಪೂಜೆ ಮಾಡೋದು ನಾನು ಬರ್ತಿದ್ದೆ. ಹೋಗ್ತಾ ಇದ್ದೀವಿ ರಾಣೆಬೆನ್ನೂರಿಗೆ. ಅಷ್ಟರಲ್ಲಿ ರಾಣೆಬೆನ್ನೂರು ಬಂದೇ ಬಿಡ್ತು. ರಾಣೆಬೆನ್ನೂರಿಗೆ ಎಂಟ್ರಿ ಆದ ತಕ್ಷಣ ಇಳಿದು ಆಟೋ ಮಾಡಿಕೊಂಡು ಲಗೇಜ್ ಇದ್ದು ಆಟೋದಿಂದ ಮನೆಗೆ ಹೋದೆ. ನನ್ನ ಮಗನಿಗೆ ಬಬಲ್ಸ್ ಕೊಟ್ಟೆ. ಹಿಂಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.